ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೆವೋಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡೇ 5ನ ರೀಚ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಇವಾಗ ಕ್ಲೌಡ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಇವತ್ತು ನಮ್ದು ಡೇ 5 ಆಗಿರೋದ್ರಿಂದ ಸೊ ನಿನ್ನೆ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ನಿನ್ನೆ ವಿಡಿಯೋ ವಾಚ್ ಮಾಡಿದ್ದೀರಾ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ನೀವೇನಾದ್ರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ದಟ್ಸ್ ನಿಮಗೆ ಆವಾಗ ಒಂದು ವರ್ಕ್ ಫ್ಲೋ ಗೊತ್ತಾಗುತ್ತೆ ಯಾವ ತರ ನಾವೆಲ್ಲ ಕಲಿತಾ ಇದ್ದೀವಿ ಅನ್ನೋದು. ಓಕೆ, ನೆಕ್ಸ್ಟ್ ನಿನ್ನೆ ವಿಡಿಯೋದಲ್ಲಿ ನಾವೇನ್ ಕಲ್ತ್ವಿ ಅಂದ್ರೆ AWS ಕನ್ಸೋಲ್ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಮ್ಯಾನ್ಯುಯಲ್ ಆಗಿ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ ನಿನ್ನೆ ವಿಡಿಯೋದಲ್ಲಿ. ಮ್ಯಾನ್ಯುಯಲ್ ಆಗಿ AWS ಕನ್ಸೋಲ್ ಅಲ್ಲಿ ಯಾವ ರೀತಿ AWS ಲಾಗಿನ್ ಆಗೋದು, ಸೊ AWS ಅಲ್ಲಿ ಯಾವ ರೀತಿ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದು ಅಂತ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ. ಅದನ್ನೇನಂದ್ವಿ ಮ್ಯಾನ್ಯುಯಲ್ ವೇ. ಸೊ ಇದು ಎಫಿಷಿಯಂಟ್ ವೇ ಅಲ್ಲ, ಎಫಿಷಿಯಂಟ್ ವೇ ಅಲ್ಲ ಅಂತೇಳಿ ತಿಳ್ಕೊಂಡ್ವಿ. ಸೊ ಎಫಿಷಿಯಂಟ್ ವೇ ಅಂದ್ರೆ ಏನು ಅಂದ್ರೆ ನಾವು ಇದಕ್ಕೆ ಆಟೋಮೇಷನ್ ತರಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಆಟೋಮೇಷನ್ ಅಂದ್ರೆ ಯಾವ ರೀತಿ ನಾವು ಇದನ್ನ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗೋ ತರ ಮಾಡ್ಬೋದು ಅಂತ. ಸೊ ಅದಕ್ಕೆ ಆಪ್ಷನ್ಸ್ ಯಾವ್ದು ಅಂತ ತಿಳ್ಕೊಂಡ್ವಿ ನೆನ್ನೆ. AWS CLI ಇದೆ, ಕಮಾಂಡ್ ಲೈನ್ ಇಂಟರ್ಫೇಸ್ ಇದೆ, ಮತ್ತೆ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್ ಇದೆ. ಸೊ ಆಮೇಲೆ ಕ್ಲೌಡ್ ಡೆವಲಪ್ಮೆಂಟ್ ಕಿಟ್ ಇದೆ. ಸೊ ಅಡ್ವಾನ್ಸ್ ವರ್ಷನ್ ಆಫ್ AWS ಕ್ಲೌಡ್ ಡೆವಲಪ್ಮೆಂಟ್ ಕಿಟ್ ಅಂತ ತಿಳ್ಕೊಂಡ್ವಿ. ಸೊ ಟೆರಾಫಾರ್ಮ್ ನ ಯಾವಾಗ ಯೂಸ್ ಮಾಡಬೇಕು. ಸೊ ಆಮೇಲೆ ಅದೇ ತರ AWS API ಮೂಲಕನೂ ಕೂಡ ನಾವು EC2 ಇನ್ಸ್ಟೆನ್ಸ್ ಅಥವಾ ಅಮೆಝಾನ್ ಅಲ್ಲಿ ಯಾವ್ದೆಲ್ಲ ಸರ್ವಿಸಸ್ ಕೊಡುತ್ತೆ ಎಲ್ಲ ಸರ್ವಿಸಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡ್ಬೋದು ಅಂತ. ಅಂದ್ರೆ ಇದೆಲ್ಲ ಆಟೋಮೇಷನ್ ಟೆಕ್ನಿಕ್ಸ್. ಇದು ಬಂದ್ಬಿಟ್ಟು ಮ್ಯಾನ್ಯಲ್. ಸೊ ಇದನ್ನ ಯಾರು ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಒಂದು ಆರ್ಗನೈಸೇಷನ್ ಅಂದ್ರೆ ಆ ಆರ್ಗನೈಸೇಷನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದನ್ನೇ ಡೆವ್ಸ್ ಇಂಜಿನಿಯರ್ ರೋಲ್ ಆಗಿರುತ್ತೆ ಅಲ್ವಾ. ಸೊ ನಾವು ಅದಕ್ಕೆ ಈ ಎಫಿಷಿಯಂಟ್ ವೇಗೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಇವತ್ತು. ಎಫಿಷಿಯಂಟ್ ವೇ. ಓಕೆ, ಫೈನ್. ಸೊ ನಿನ್ನೆ ವಿಡಿಯೋದಲ್ಲಿ ನಾವು AWS ಕನ್ಸೋಲ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡಿದೀವಲ್ವಾ. ಸೊ ಇವತ್ತು ನಾನು ಏನ್ ಹೇಳ್ತೀನಿ ಅಂದ್ರೆ ಇದರಲ್ಲಿ AWS ಕನ್ಸೋಲ್ ಅಲ್ಲಿ ಯಾವ ರೀತಿ ಕಮಾಂಡ್ ಲೈನ್ ಇಂಟರ್ಫೇಸ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು AWS CLI ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡ್ತೀವಿ. ಅದೇ ರೀತಿ ಬಂದ್ಬಿಟ್ಟು AWS API ನ ನೋಡ್ತೀವಿ, AWS CFT ನ ನೋಡ್ತೀವಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ ನಮಗೆ ನಾವಿನ್ನು ಬಿಗಿನರ್ ಆಗಿರೋದ್ರಿಂದ ಇದನ್ನ CFT ಆಗಿರ್ಬೋದು ಅಥವಾ ಟೆರಾಫಾರ್ಮ್ API ಇವೆಲ್ಲ ಕಾನ್ಸೆಪ್ಟ್ ನಮಗೆ ತುಂಬಾ ಕಷ್ಟ ಅನ್ನಿಸ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಅಂದ್ರೆ ಇದರಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಒಂದು ಜಸ್ಟ್ ಹಂಗೆ ನೋಡೋಣ, ಯಾವ ರೀತಿ ಓವರ್ ವ್ಯೂ ನೋಡೋಣ. ಸೊ ಈ ತರ ಇರುತ್ತೆ ಡಾಕ್ಯುಮೆಂಟೇಶನ್, ಈ ತರ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇನ್ ಡೀಟೇಲ್ ಆಗಿ AWS CLI ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನೋಡೋಣ, ಆಯ್ತಾ. ಓಕೆ, ಫೈನ್. ಇದ್ರ ಮೂಲಕ ನಾವು ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ತೀವಿ ಇವಾಗ. ನೆಕ್ಸ್ಟ್ ಲೆಟ್ ಮಿ ಚೇಂಜ್ ಮೈ ಸ್ಕ್ರೀನ್. ಓಕೆ, ಪರ್ಫೆಕ್ಟ್. ಸೊ ನಾವೊಂದು EC2 ಇನ್ಸ್ಟೆನ್ಸ್ ಆಲ್ರೆಡಿ ರನ್ನಿಂಗ್ ಇದೆ ನಮ್ದು. ಸೊ ಈಗ ನಾವು ನೆನ್ನೆ EC2 ಇನ್ಸ್ಟೆನ್ಸ್ ನ ಹೇಗೆ ರನ್ ಮಾಡೋದು ಅಂತ ನೋಡಿದ್ವಿ. ಸೊ ಅದನ್ನ ಹೇಗೆ ಸ್ಟಾಪ್ ಮಾಡಿ ಟರ್ಮಿನೇಟ್ ಮಾಡೋದು ಅಂತ ನೋಡೋಣ. ಸೊ ಬೆಟರ್ ನೀವು ಯಾವಾಗಲೂ EC2 ಇನ್ಸ್ಟೆನ್ಸ್ ನ ಟರ್ಮಿನೇಟ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತಿಲ್ಲ ಅಂದ್ರೆ ಫಸ್ಟ್ ಅದನ್ನ ಇನ್ಸ್ಟೆನ್ಸ್ ನ ಸ್ಟಾಪ್ ಮಾಡ್ಕೋಬೇಕು. ಸೊ ಸ್ಟಾಪ್ ಮಾಡಿದ್ಮೇಲೆ ಅದನ್ನ ಟರ್ಮಿನೇಟ್ ಮಾಡಬೇಕಾಗುತ್ತೆ, ಆಯ್ತಾ. ಸೊ ಫಸ್ಟ್ ಸ್ಟಾಪ್ ಇನ್ಸ್ಟೆನ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಓಕೆ, ಸ್ಟಾಪ್ ಅಂತ ಕೊಡಿ. ದೆನ್ ಅದಾದ್ಮೇಲೆ ಮತ್ತೆ ಇನ್ಸ್ಟೆನ್ಸ್ ಸ್ಟೇಟಿಗೆ ಹೋಗಿ ಟರ್ಮಿನೇಟ್ ಅಥವಾ ಡಿಲೀಟ್ ಇನ್ಸ್ಟೆನ್ಸ್ ಅಂತ ಕೊಡಿ. ಪರ್ಫೆಕ್ಟ್. ಸೊ ಸಕ್ಸಸ್ಫುಲಿ ಇನಿಷಿಯೇಟ್ ಟರ್ಮಿನೇಟೆಡ್. ಓಕೆ, ಸೊ ನಂದು ಈಗ EC2 ಇನ್ಸ್ಟೆನ್ಸ್ ಟರ್ಮಿನೇಟ್ ಆಯ್ತು ಅಲ್ವಾ. ಸೊ ಓಕೆ, ಈಗ ನೆಕ್ಸ್ಟ್ ಏನು ಅಂತೇಳಿ ಅಂದ್ರೆ ಒಂದು ಹೊಸ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋಣ. ಸೊ ಹೊಸ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಯಾವ ರೀತಿ ನಾವು ಅಂದ್ರೆ ಈಗ ಇನ್ಸ್ಟೆನ್ಸ್ ಏನೋ ಕ್ರಿಯೇಟ್ ಮಾಡಿದ್ವಿ, ಲೈಕ್ ಒಂದು ವರ್ಚುವಲ್ ಮಷಿನ್ ನ ತಗೊಂಡ್ವಿ, ಅದಕ್ಕೆ ಯಾವ ರೀತಿ ಲಾಗಿನ್ ಆಗೋದು, ಅದ್ರಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನ ನೋಡ್ಬೇಕಲ್ವಾ. ಜಸ್ಟ್ ಬ್ರೀಫ್ ಆಗಿ ಅದನ್ನ ನೋಡೋಣ, ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಅದ್ರ ಮೇಲೆ ವರ್ಕ್ ಮಾಡೋದು ಅಂತೇಳಿ. ಸೊ ಈ ಲಾಂಚ್ ಇನ್ಸ್ಟೆನ್ಸ್ ಅಂತ ಹೋಗ್ತೀವಿ. ಸೊ ಲಾಂಚ್ ಇನ್ಸ್ಟೆನ್ಸ್ ಇದರಲ್ಲಿ ಟೆಸ್ಟ್ 2 ಅಂತ ಕೊಡೋಣ. ಸೊ ಟೆಸ್ಟ್ 2 ಆಮೇಲೆ ನಾವೆಲ್ಲ ಫೆಮಿಲಿಯರ್ ಇರೋದು ಉಬಂಟು ಅಂತ. ಸೊ ಉಬಂಟು ಆಪರೇಟಿಂಗ್ ಸಿಸ್ಟಮ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ರೀ ಟೈರ್ ಎಲಿಜಿಬಲ್ ರಿಮೈನ್ಸ್ ಸೇಮ್ ಇರಲಿ. ಓಕೆ, ಸೊ ಇಲ್ಲಿ ಕ್ರೀಪೇರ್ ವ್ಯಾಲ್ಯೂನ ಕ್ರಿಯೇಟ್ ಮಾಡೋಣ. ಟೆಸ್ಟ್ 1. ಓಕೆ, ಸೊ ಪೆಮ್ಮಲ್ಲೇ ಇರಲಿ ಡಾಟ್ ಪೆಮ್ ಕ್ರಿಯೇಟ್ ಕೀಪೇರ್. ಓಕೆ, ಫೈನ್. ಓಕೆ,
launch instance. Launching instance, creating your security group rules. ಸೊ ನಾನು ನಿಮಗೆ ಸೆಕ್ಯೂರಿಟಿ ಗ್ರೂಪ್ ರೂಲ್ಸ್ ಅಂತ ಏನಂತ ಅದು ಹೇಳಿಲ್ಲ. ಸೊ ನೆಕ್ಸ್ಟ್ AWS ಮೇಲೆನೆ ಕಂಪ್ಲೀಟ್ ಆಗಿ ಒಂದೆರಡು ವಿಡಿಯೋ ಮಾಡೋಣ. ಸೊ ಅದರಲ್ಲಿ ನಾವು EC2 ಇನ್ಸ್ಟೆನ್ಸ್, ಕ್ಲೌಡ್ ವಾಚ್ ಮತ್ತೆ EKS ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ, S3 ಬಕೆಟ್ ಅವೆಲ್ಲಾನು. ಸೊ ಇವಾಗ ನಾವು ಸಕ್ಸಸ್ಫುಲಿ ಇನಿಷಿಯೇಟ್ ಲಾಂಚ್ ಇನ್ಸ್ಟೆನ್ಸ್. ಸೊ ನಮ್ದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಇನ್ಸ್ಟೆನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ ಈಗ. ಓಕೆ. ಸೊ ಇನ್ಸ್ಟೆನ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಇದು ನೆನ್ನೆ ವಿಡಿಯೋದಲ್ಲೇ ನೋಡಿದ್ವಿ ಯಾವ ರೀತಿ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡೋದು ಅಂತೇಳಿ. ಸೊ ಈಗ ಈ EC2 ಇನ್ಸ್ಟೆನ್ಸ್ ನ ಯಾವ ರೀತಿ ಯೂಸ್ ಮಾಡೋದು, ಲಾಗಿನ್ ಆಗೋದು ಅಂತ. ಸೊ ಇಲ್ಲಿ ನೀವು EC2 ಇನ್ಸ್ಟೆನ್ಸ್ ಅಲ್ಲೇ ನೋಡ್ಕೋಬಹುದು ಯಾವ ರೀತಿ ಅಂತೇಳಿ. ಸೊ ಅದ್ರಲ್ಲಿ ನಾನು ಹೇಳಿದೆ ನೆನ್ನೆ ವಿಡಿಯೋದಲ್ಲೇನೆ AWS CLI ಅಂತ ಇದೆ. ಸೊ ಜಸ್ಟ್ ನೀವು ಇದರಲ್ಲಿ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು AWS CLI ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಕೇಳ್ತಿದೆ ಕನೆಕ್ಟ್ ಯೂಸಿಂಗ್ ಪಬ್ಲಿಕ್ IP ನ ಅಂತ. ಎಸ್ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸೊ EC2 ಇನ್ಸ್ಟೆನ್ಸ್ ಕನೆಕ್ಟ್ ಆಗುತ್ತೆ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಈಗ ನಾವು AWS CLI ಗೆ ಬರ್ತೀವಿ. ಓಕೆ, ಪರ್ಫೆಕ್ಟ್. ಸೊ ಈಗ ನಾವೇನದು AWS ಅಲ್ಲಿ ಒಂದು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿದ್ವಿ. ಆ EC2 ಇನ್ಸ್ಟೆನ್ಸ್ ಒಳಗಡೆ ಇದೀವಿ. ಸೊ ಇದರಲ್ಲಿ ನಾವು ಒಂದು ಫೈಲ್ ನ ಕ್ರಿಯೇಟ್ ಮಾಡಬೇಕು. ಈಗ ಏನು ಅಂದ್ರೆ AWS ಇಂದ ನಾವು ಒಂದು ವರ್ಚುವಲ್ ಕಂಪ್ಯೂಟರ್ ನ ರೆಂಟಿಗೆ ತಗೊಂಡಿದೀವಿ. ಈಗ ರೆಂಟಲ್ ಕಂಪ್ಯೂಟರ್ ತಗೊಂಡಿದ್ದೀವಲ್ಲ ಅದು ವರ್ಕ್ ಆಗ್ತಿದೆಯಲ್ವ ಅಂತ ಚೆಕ್ ಮಾಡ್ಬೇಕು. ಈಗ ಅದ್ರಲ್ಲಿ ಲಾಗಿನ್ ಆಗಿದೀವಿ ಅಂದ್ಕೊಳ್ಳಿ. ಈಗ ಲಾಗಿನ್ ಆಗಿದೀವಿ, AWS ಥ್ರೂನೇ ಲಾಗಿನ್ ಆಗಿದೀವಿ. ಸೊ ಈಗ ಒಂದು ಫೈಲ್ ನ ಕ್ರಿಯೇಟ್ ಮಾಡೋಣ. ಟಚ್ ಟೆಸ್ಟ್ 1 2 3 ಟಚ್ ಅನ್ನ ಕಮಾಂಡ್ ಯೂಸ್ ಮಾಡ್ಕೊಂಡು ನಾವೊಂದು ಫೈಲ್ ನ ಕ್ರಿಯೇಟ್ ಮಾಡೋಣ. ಸೊ ಎಂಟರ್ ls. ಓಕೆ. ಸೊ ಟಚ್ ಅಂತ ಕಮಾಂಡ್ ಯೂಸ್ ಮಾಡ್ಕೊಂಡು ಟೆಸ್ಟ್ 1 2 3 ಅಂತೇಳಿ ಒಂದು ಫೈಲ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ls ಅಂದ್ರೆ ಲೀಸ್ಟ್. ಸೊ ಲೀಸ್ಟ್ ಯಾವ್ಯಾವ್ದೆಲ್ಲ ಫೈಲ್ ಇದೆ ಈ ಕಂಪ್ಯೂಟರ್ ಅಲ್ಲಿ ಲಿಸ್ಟ್ ಮಾಡು ಅಂತ ಕೇಳಿದಾಗ ಸೊ ನಾವು ಪ್ರೀವಿಯಸ್ಲಿ ಕ್ರಿಯೇಟ್ ಮಾಡಿದ್ದೇನು ಟೆಸ್ಟ್ 1 2 3 ಅಂತೇಳಿ ಒಂದು ನಮಗೆ ಫೈಲ್ ನ ಕ್ರಿಯೇಟ್ ಆಗಿದೆ ಅಂತ ತೋರಿಸಿದೆ ಅಲ್ವಾ. ಸೊ ಈಗ ನಾವು EC2 ಇನ್ಸ್ಟೆನ್ಸ್ ಏನು AWS ಇಂದ ಒಂದು ವರ್ಚುವಲ್ ಕಂಪ್ಯೂಟರ್ ನ ಬೈ ಮಾಡಿದ್ವಿ, ಆ ಕಂಪ್ಯೂಟರ್ಗೆ ಲಾಗಿನ್ ಆದ್ವಿ. ಲಾಗಿನ್ ಆಗ್ಬಿಟ್ಟು ಒಂದು ಫೈಲ್ ನ ಕ್ರಿಯೇಟ್ ಮಾಡಿದ್ವಿ. ಫೈಲ್ ನ ಕ್ರಿಯೇಟ್ ಮಾಡಿ ನೋಡಿದ್ವಿ, ಓಕೆ ಫೈಲ್ ಕ್ರಿಯೇಟ್ ಆಗಿದೆ ಅಂತೇಳಿ ಅಲ್ವಾ. ಸೊ ಇದು AWS CLI ಮೂಲಕ ಯಾವ ರೀತಿ ನಾವು AWS EC2 ಇನ್ಸ್ಟೆನ್ಸ್ ನ ಲಾಗಿನ್ ಆಗ್ಬಿಟ್ಟು ಅದ್ರೊಳಗಡೆ ವರ್ಕ್ ಮಾಡೋದು ಅಂತ ನೋಡ್ಕೊಂಡ್ವಿ. ಸೊ ಇದೇ ತರನೇ ಇಲ್ಲಿ ಮಾಡ್ಕೋಬಹುದು. ಸೊ ಇದು ಎಫಿಷಿಯಂಟ್ ವೇ ಅಲ್ಲ, ಯಾಕೆಂದ್ರೆ ಎವ್ರಿ ಟೈಮ್ ನಾವು EC2 ಇನ್ಸ್ಟೆನ್ಸ್ ನ ಕನೆಕ್ಟ್ ಮಾಡಬೇಕು ಅಂದ್ರೆ ಪ್ರತಿ ಸಲ AWS ಕನ್ಸೋಲಿಗೆ ಹೋಗ್ಬಿಟ್ಟು ಅಲ್ಲಿ ಕನೆಕ್ಟ್ ಅಂತ ಮಾಡಿ ಅದ್ರ ಮೂಲಕ ಮಾಡೋಕ್ಕಾಗಲ್ವಾ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಿಲ್ಲ ಅಂದ್ರೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಓಕೆ, ಬೇರೆ ಬೇರೆ ಆಪ್ಷನ್ಸ್ ಯಾವ್ದ್ಯಾವ್ದಿದೆ ಅಂತಿಲ್ಲ ಅಂದ್ರೆ ಸೊ ನಾವು ವಿಂಡೋಸ್ ಯೂಸರ್ ಆಗಿರೋದ್ರಿಂದ ಮೊಬೈಲ್ ಎಕ್ಸ್ಟರ್ಮ್ ಅಂತೇಳಿ ಒಂದು ಅಪ್ಲಿಕೇಶನ್ಸ್ ಇದೆ. ಸೊ ಈ ಮೊಬೈಲ್ ಎಕ್ಸ್ಟರ್ಮ್ ಈಸಿ, ಅದ್ರ ಮೂಲಕ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ಇಲ್ಲಿ ನೀವು ಹೋದ್ರೆ ಸೊ ಡೈರೆಕ್ಟ್ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಇನ್ಸ್ಟಾಲ್ ಎಡಿಷನ್ ನ ಕ್ಲಿಕ್ ಮಾಡಿ ಸೊ ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ನನಗೆ ಬೇಕಾಗಲ್ಲ. ಸೊ ಓಕೆ ಫೈನ್, ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಆಯ್ತು. ಸೊ ನೀವು ಮೊಬೈಲ್ ಎಕ್ಸ್ಟರ್ಮ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಕಾಣುತ್ತೆ ಅಂದ್ರೆ ಲೆಟ್ ಮೀ ಓಕೆ, ಈ ತರ ಬರುತ್ತೆ ನಿಮಗೆ ಇಂಟರ್ಫೇಸ್. ಸೊ ಈ ತರ ಬಂದಾಗ ಇಲ್ಲಿ ಸೆಷನ್ಸ್ಗೆ ಹೋಗಿ ಸೆಷನ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಈಗ ಕ್ರಿಯೇಟ್ ಮಾಡಿದ್ವಲ್ಲ ಅದು ಬಂದ್ಬಿಟ್ಟು SSH. ಸೊ SSH ಮೇಲೆ ಕ್ರಿಯೇಟ್ ಮಾಡಿ ಸೊ ನಾವೇನು ಈಗ ಅಲ್ಲಿ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ವಿ, ಆ EC2 ಇನ್ಸ್ಟೆನ್ಸ್ ಪಬ್ಲಿಕ್ ಅಡ್ರೆಸ್ ನ ತಗೋಬೇಕಾಗುತ್ತೆ. ಸೊ ಇದೇ ಪಬ್ಲಿಕ್ ಅಡ್ರೆಸ್ IPv4. ಸೊ ಈ ಪಬ್ಲಿಕ್ ಅಡ್ರೆಸ್ ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡು ಮೊಬೈಲ್ ಎಕ್ಸ್ಟರ್ಮ್ ಬನ್ನಿ. ಸೊ ಇಲ್ಲಿ ರಿಮೋಟ್ ಹೋಸ್ಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕಂಟ್ರೋಲ್ V ಹೊಡೆದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಪಬ್ಲಿಕ್ ಅಡ್ರೆಸ್ ಹಾಕಿದೀವಿ. ಸೊ ಯೂಸರ್ ನೇಮ್ ಬಂದ್ಬಿಟ್ಟು ಉಬುಂಟು ಅಂತ ಕೊಡೋಣ. ಓಕೆ. ಸೊ ನೆಕ್ಸ್ಟ್ ಅಡ್ವಾನ್ಸ್ SSH ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಯೂಸ್ ಪ್ರೈವೇಟ್ ಕೀ ಅಂತ ಇದೆ. ಇದ್ರ ಪಕ್ಕದಲ್ಲಿ ಒಂದು ಡಾಕ್ಯುಮೆಂಟ್ ಸಿಂಬಲ್ ಇದೆ, ಆ ಡಾಕ್ಯುಮೆಂಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಏನಿದು ಅಂದ್ರೆ ಅವಾಗಲೇ ನಾವು AWS CLI ಮೂಲಕ ಮಾಡಿದಾಗ ಅದು AWS ಅವ್ರದ್ದೇ ಕಮಾಂಡ್ ಲೈನ್ ಇಂಟರ್ಫೇಸ್ ಆಗಿರೋದ್ರಿಂದ ಅದು ಡೈರೆಕ್ಟ್ ಆಕ್ಸೆಸ್ ಕೊಡ್ತು ನಮಗೆ, ಅಂದ್ರೆ ಲಾಗಿನ್ ಆಗೋದು ಕೇಳಿಲ್ಲ. ಸೊ ಬಟ್ ಇದು ಅದರ್ ಸೋರ್ಸಸ್ ಆಗಿರೋದ್ರಿಂದ ಇದಕ್ಕೆ ನಾವು ಅಂದ್ರೆ ನಮ್ದು ವರ್ಚುವಲ್ ಕಂಪ್ಯೂಟರ್ಗೆ ಲಾಗಿನ್ ಆಗ್ಬೇಕಲ್ಲ, ಫಸ್ಟ್ ಟೈಮ್ ಅದೇ ಎಂಟರ್ ಯುವರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂತ ಕೇಳುತ್ತಲ್ಲ ಆ ತರ. ಸೊ ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವಲ್ಲಿ RSA ಕೀ ಪೇರ್ ಅಂತೇಳಿ ಡೌನ್ಲೋಡ್ ಮಾಡ್ಕೊಂಡವಲ್ಲ test1p ಅಂತೇಳಿ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ ಅಂತ ಕೊಡಿ. ಸೊ ಕನ್ಫರ್ಮ್ ಕೇಳುತ್ತೆ, ಓಕೆ ಅಕ್ಸೆಪ್ಟ್ ಅಂತ ಕೊಡಿ.
ಓಕೆ, ಆಯ್ತು. ಸೊ ಇದು ಕನೆಕ್ಟ್ ಆಗಿದೆ. ಸೊ ಇದು ಯಾವ ತರ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದು ಅಂದ್ರೆ ಸುಡೋ ಆಪ್ಟ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ, ಟೈಪ್ ಮಾಡಿ. ಓಕೆ, ಫೈನ್. ಸೊ ಇದೀಗ ನಮ್ದು EC2 ಇನ್ಸ್ಟೆನ್ಸ್ ನ ತಗೊಂಡಿದೆ. ಸೊ ಈಗ ಆ EC2 ಇನ್ಸ್ಟೆನ್ಸ್ ಅಲ್ಲಿ ನಾವು ಅವಾಗಲೇ ಕಮಾಂಡ್ ಲೈನ್ ಇಂಟರ್ಫೇಸ್ ಅಲ್ಲಿ ಏನ್ ಫೈಲ್ ಕ್ರಿಯೇಟ್ ಮಾಡಿದ್ವಿ ಅದು ಇಲ್ಲಿ ಶೋ ಆಗ್ಬೇಕಲ್ವಾ? ಸೊ ಅದನ್ನ ನೋಡೋಣ, ಶೋ ಆಗುತ್ತಾ ಇಲ್ವಾ ಅಂತೇಳಿ. ವೈಟ್, ಇನ್ನೂ ಅಪ್ಡೇಟ್ ಆಗ್ತಾ ಇದೆ. ಸೊ ಸುಡೋ ಇಲ್ಲಿ ನಾನು ಆಪ್ ಅಪ್ಡೇಟ್ ಅಂತ ಕೊಟ್ಟೆ, ಆ ಅಪ್ಡೇಟ್ ಮಾಡ್ತಾ ಇದೆ ಅಷ್ಟೇ, ಅದೇನಿನ್ನೇನಿಲ್ಲ. ಸೊ ಇದು ಜಸ್ಟ್ ಫಾರ್ ನಾವು ಇದು EC2 ಇನ್ಸ್ಟೆನ್ಸ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಸುಡೋ ಆಪ್ ಅಪ್ಡೇಟ್ ಅಂತೇಳಿ ಕೊಟ್ಟಿವಿ ಅಷ್ಟೇ, ಇದ್ರಲ್ಲಿ ಏನಿಲ್ಲ ಮತ್ತೆ ಬೇರೆ. ಓಕೆ, ಫೈನ್. ಇವಾಗ ಎಲ್ಲ ಅಪ್ಡೇಟ್ ಆಗಿದೆ. ಸೊ ಈಗ ನಾವು ಅಲ್ಲೇನು ಕಮಾಂಡ್ ಹಾಕಿದ್ವಿ LS ಅಂತ, ಸೊ ಅದ್ರಲ್ಲಿ ನಾವು test123 ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ವಿ AWS CLI ಅಲ್ಲಿ. ಸೊ ಇದನ್ನ ನೋಡೋಣ ಇಲ್ಲಿ ಬಂದಿದೆಯಾ ಅಂತ ನೋಡಿ. ಸೊ test123 ಅಂತೇಳಿ ಫೈಲ್ ಕ್ರಿಯೇಟ್ ಆಗಿದೆ ಅಂತ ಬಂತು. ಸೊ ಇದರಲ್ಲೂ ಒಂದು ಫೈಲ್ ಕ್ರಿಯೇಟ್ ಮಾಡೋಣ, ಟಚ್ test321 ಅಂತ LS. ಓಕೆ, ಸೊ LS ಮಾಡಿದಾಗ ನಮಗೆ test123 ಮತ್ತೆ test321 ಅನ್ನೋ ಎರಡು ಫೈಲ್ ಇದೆ ಅಂತ ತೋರಿಸ್ತು. ಸೊ ನಾವೇನ್ ಮಾಡಿದ್ವಿ, ಈಗ EC2 ಇನ್ಸ್ಟೆನ್ಸ್ ಒಳಗಡೆ ಯಾವ ರೀತಿ ಲಾಗಿನ್ ಆಗೋದು ಅಂತ ನೋಡಿದ್ವಿ. ಸೊ ಪ್ರತಿ ಸಲ ಹೋಗ್ಬಿಟ್ಟು AWS CLI ಅಲ್ಲಿ ಲಾಗಿನ್ ಆಗೋದು ಎಫಿಷಿಯಂಟ್ ವೇ ಅಲ್ಲ ಅಂತ ತಿಳ್ಕೊಂಡ್ವಿ. ಸೊ ಅದಕ್ಕೆ ಎಫಿಷಿಯಂಟ್ ವೇ ಅಲ್ಲ ಅಂತೇಳಿ ಇನ್ನೊಂದು ವೇನ ನಾವು ಕಂಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಅದರಲ್ಲಿ ಮೊಬೈಲ್ ಎಕ್ಸ್ಟರ್ಮ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಸೊ ಆ ಆಪ್ ಅಲ್ಲಿ ಯಾವ ರೀತಿ ಲಾಗಿನ್ ಆಗೋದು ಅಂತ ನೋಡಿದ್ವಿ. ಸೊ ಪಬ್ಲಿಕ್ ಅಡ್ರೆಸ್ ನ ಯೂಸ್ ಮಾಡಿದ್ವಿ, ಮತ್ತೆ ನಮ್ದು ಕೀ ಪೇರ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಲಾಗಿನ್ ಆದ್ವಿ. ಸೊ ಇದ್ರ ಮೂಲಕ ಕೂಡ ನಾವು EC2 ಇನ್ಸ್ಟೆನ್ಸ್ ಒಳಗಡೆ ಲಾಗಿನ್ ಆಗಿ ನಮ್ಮ ಫೈಲ್ ನ ಕ್ರಿಯೇಟ್ ಮಾಡ್ಬೋದು ಅಥವಾ EC2 ಇನ್ಸ್ಟೆನ್ಸ್ ನ ಯೂಸ್ ಮಾಡ್ಬೋದು. ಸೊ EC2 ಇನ್ಸ್ಟೆನ್ಸ್ ಅಂದ್ರೆ ನಿಮಗೆ ಕ್ಲಿಯರ್ ಆಗಿದೆ ಈಗ. ಸೊ ನಾವು ಒಂದು AWS ಫಿಸಿಕಲ್ ಸರ್ವರ್ ಇಂದ ಒಂದು ವರ್ಚುವಲ್ ಸರ್ವರ್ ಅಂದ್ರೆ ವರ್ಚುವಲ್ ಕಂಪ್ಯೂಟರ್ ನ ರೆಂಟಿಗೆ ತಗೊಂಡು ಯೂಸ್ ಮಾಡೋ ತರ. ಸೊ ಆ ರೆಂಟಿಗೆ ತಗೊಂಡಿರೋ ಕಂಪ್ಯೂಟರ್ ಒಳಗಡೆ ಯಾವ ರೀತಿ ಲಾಗಿನ್ ಆಗೋದು, ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿದ್ವಿ. ಸೊ ಮೊಬೈಲ್ ಎಕ್ಸ್ಟರ್ನ್ ಮತ್ತೆ AWS CLI ಮೂಲಕ. ಸೊ ನೆಕ್ಸ್ಟ್ ಏನು ಅಂತ ಹೇಳಂದ್ರೆ ಅವಾಗಲೇ ಹೇಳ್ದಂಗೆ AWS API ಮೂಲಕ ಯಾವ ರೀತಿ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ AWS EC2 ಇನ್ಸ್ಟೆನ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋದಕ್ಕೆ ಆ ಸೊ ಬೋಟೋ 3. ಸೊ ಏನಪ್ಪಾ ಇದು ಬೋಟೋ 3 ಅಂತ ಹೇಳಂದ್ರೆ AWS API ಅಂತ ಹೇಳಿದ್ವಲ್ಲ, ಸೊ ಅದು ಬಂದ್ಬಿಟ್ಟು ಪೈಥಾನ್ ಬೋಟೋ 3 ಡಾಕ್ಯುಮೆಂಟೇಶನ್ ಅಂತ ಕ್ಲಿಕ್ ಮಾಡಿ. ಸೊ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದು ಒಂದು ಬ್ಯೂಟಿಫುಲ್ ಡಾಕ್ಯುಮೆಂಟೇಶನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಈಸಿ ಯಾವ ರೀತಿ ಎಲ್ಲ ನಾವು ಕೋಡ್ ಬರೀಬೇಕು, ಯಾವ ರೀತಿ ಇದು ಅಂತೇಳಿ. ಸೊ ಡೋಂಟ್ ವರಿ, ನಿಮಗೆ ಪೈಥಾನ್ ಕೋಡ್ ಗೊತ್ತಿಲ್ಲ, ಜಾವಾ ಗೊತ್ತಿಲ್ಲ, ಅಥವಾ ಯಾವುದೇ ಪೈಥಾನ್ ಕೋಡ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಮುಂದೆ ತಿಳ್ಕೊತೀವಿ. ಸೊ ನಿಮಗೊಂದು ಇಂಟ್ರಡಕ್ಷನ್ ಇರಲಿ. ಸೊ AWS ಇಂದ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಆಟೋಮೇಶನ್ ಸ್ಟೆಪ್ಗಳು ಇರುತ್ತೆ, ಸೊ ಡಿಫ್ರೆಂಟ್ ಆಗಿರೋದು ಯಾವ್ಯಾವ್ದು ಇದೆ ಅನ್ನೋದು ಒಂದು ಕಾನ್ಸೆಪ್ಟ್ ಬರಲಿ ಅಂತ ಅಷ್ಟೇ. ಸೊ ಇಲ್ಲಿ ತನಕ ನಿಮ್ಗೊಂದು ಕಾನ್ಸೆಪ್ಟ್ ಯಾವ ರೀತಿ ಬರಬೇಕು ಅಂದ್ರೆ, ಓಕೆ AWS ಇಂದ ನಾವು EC2 ಇನ್ಸ್ಟೆನ್ಸ್ ನ ತಗೋತೀವಿ, ಅದು ಫಿಸಿಕಲ್ ಸರ್ವರ್, ಅದರಿಂದ ನಾವು ವರ್ಚುವಲ್ ಸರ್ವರ್ ನ ಮೀನ್ಸ್ ವರ್ಚುವಲ್ ಕಂಪ್ಯೂಟರ್ ನ ರೆಂಟಿಗೆ ತಗೊಂಡು ಯೂಸ್ ಮಾಡ್ತೀವಿ. ಸೊ ಅದನ್ನ ಯಾವ್ಯಾವ ರೀತಿ ಆಟೋಮೇಶನ್ ಮಾಡ್ಬೋದು ಅಂದ್ರೆ AWS API ಮೂಲಕ ಕ್ರಿಯೇಟ್ ಮಾಡ್ಬೋದು, AWS CDK, AWS CFT ಮೂಲಕ ಅಥವಾ ಟೆರಾಫಾರ್ಮ್ ಮೂಲಕ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿ. ಸೊ ಬೋಟೋ 3 ಡಾಕ್ಯುಮೆಂಟೇಶನ್ ಅಂದ್ರೆ ಏನು ಅಂದ್ರೆ, ಸೊ ಇದು AWS ಅವರೇ ಕೊಟ್ಟಿರೋದು. ಸೊ ಇಲ್ಲಿ ನೀವು EC2 ಇನ್ಸ್ಟೆನ್ಸ್ ಅಂತ ಕ್ರಿಯೇಟ್ ಸರ್ಚ್ ಮಾಡಿದ್ರೆ, ಸೊ ಇದು EC2 ಇನ್ಸ್ಟೆನ್ಸ್ಗೆ ರಿಲೇಟ್ ಆಗಿರೋದು ಎಲ್ಲದನ್ನು ಕೊಡುತ್ತೆ. ಓಕೆ, ಸೊ ಇಲ್ಲಿ EC2 ಇನ್ಸ್ಟೆನ್ಸ್ ಬಂತು. ಸೊ EC2 ಇನ್ಸ್ಟೆನ್ಸ್ ಎಕ್ಸಾಂಪಲ್ ನಾವು ಕ್ಲಿಕ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಸೊ ಇದರಲ್ಲಿ ಮ್ಯಾನೇಜಿಂಗ್ AWS EC2 ಇನ್ಸ್ಟೆನ್ಸ್. ಸೊ ಅದ್ರಲ್ಲಿ ನೋಡಿ, ಇದರಲ್ಲಿ ಪೈಥಾನ್ ಕೋಡಲ್ಲಿ ಇಂಪೋರ್ಟ್ ಮಾಡಬೇಕು ಫಸ್ಟ್ ನಾವು ಬೋಟೋ 3ನ. ಸೊ EC2 ಬೋಟೋ 3 ಡಾಟ್ ಕ್ಲೈಂಟ್ EC2 ರೆಸ್ಪಾನ್ಸ್ ಈ ತರ, ಡಿಸ್ಕ್ರೈಬ್ ಇಂಟು ಪ್ರಿಂಟ್ ರೆಸ್ಪಾನ್ಸ್ ಈ ತರ. ಸೊ ಈ ರೀತಿ ಡಾಕ್ಯುಮೆಂಟೇಶನ್ ಇರುತ್ತೆ. ಸೊ ಈ ಡಾಕ್ಯುಮೆಂಟೇಶನ್ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡ್ರ ಮೂಲಕ API ಮೂಲಕನೂ ಕೂಡ ನೀವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಇದೊಂದು ಕಾನ್ಸೆಪ್ಟ್ ಆಯ್ತಾ, AWS API ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ಸಿಮಿಲರ್ಲಿ ನೀವು ಗಿಟಬ್ ಅಲ್ಲಿ ಹೋಗ್ಬಿಟ್ಟು AWS ಕ್ಲೌಡ್ ಫಾರ್ಮೇಶನ್. ಸೊ ಈ ರೀತಿ ಹೋದ್ರೆ ಸೊ ನಿಮಗೆ ಇಲ್ಲಿ ಬರುತ್ತೆ. ಸೊ ಯಾವ್ದ್ರ ಮೇಲೆ ಆದ್ರೂ ಕ್ಲಿಕ್ ಮಾಡಿ. ಸೊ ಲೈಕ್ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಗೋ ಟೆಂಪ್ಲೇಟ್ಸ್.
ಸೊ ಇಲ್ಲಿದೆ AWS EC2 ಆರ್ಕಿಟೆಕ್ಚರ್ ಅಂತ. ಸೊ ನಾವೊಂದು ನಾರ್ಮಲ್ ಆಗಿರೋದು ನೋಡ್ಕೊಳ್ಳೋಣ, ಯಾವ್ದಾದ್ರು ಆಯ್ತು. ಓಕೆ, ಈ ತರ ಇದೆ ಅಂತ. ಸೊ ಇದೇನಂದ್ರೆ YAML ಫೈಲ್ ಅಂತ ಕರಿತೀವಿ. ಸೊ YAML ಫೈಲ್ ಏನು ಅಂತ ಹೇಳಿ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಾಗುತ್ತೆ. ಶೆಲ್ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡಿದೆ, YAML ಫೈಲು ಅವೆಲ್ಲ ಗೊತ್ತಾಗುತ್ತೆ. ಲೈಕ್ ಈ ರೀತಿ ಒಂದು CFT ಇರುತ್ತೆ, ಅದೇ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್ ಇರುತ್ತೆ. ಸೊ ಇದರಲ್ಲಿ ಏನು ಇದನ್ನೆಲ್ಲ ನೆನ್ಪಿಟ್ಕೋಬೇಕಾ, ಇದನ್ನೆಲ್ಲ ತಿಳ್ಕೊಬೇಕಾ ಅಂತ ಏನಿಲ್ಲ. ಜಸ್ಟ್ ಯಾವ್ಯಾವ್ದು ವ್ಯಾಲ್ಯೂಸ್ ನ ಚೇಂಜ್ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಕಾನ್ಸೆಪ್ಟ್ ಬಂದ್ರೆ ಸಾಕಾಗುತ್ತೆ. ಸೊ ಇದ್ರ ಡೋಂಟ್ ವರಿ, ಇದ್ರ ಮೇಲೆ ಕೂಡ ಮುಂದೆ ನಾವು ಒಂದು ಸೀರೀಸ್ ನ ಮಾಡ್ಕೊಂಡು ಕಲಿತೀವಿ. ಈ ಡೇ 45 ಒಳಗಡೆನೆ ನಾವು ಇದನ್ನೆಲ್ಲ ಕಲಿತೀವಿ. ಸೊ ಈ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇದೆಲ್ಲ ಏನು ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಕನ್ಫ್ಯೂಷನ್ ಏನ್ ಬೇಡ. ಸೊ ಲೈಕ್ ಬೋಟೋ 3 ಅನ್ನೋದೊಂದಿದೆ. ಸೊ ಅದು API ಮೂಲಕ ನಾವು ಕ್ರಿಯೇಟ್ ಮಾಡ್ಬೋದು EC2 ಇನ್ಸ್ಟೆನ್ಸ್ ನ. ಆಮೇಲೆ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಸೊ ಈ ರೀತಿ JSON ಫೈಲ್ಸ್ ಇರುತ್ತೆ. ಆ JSON ಫೈಲ್ ಇಲ್ವಾ YAML ಫೈಲ್ ಮೂಲಕನೂ ಕೂಡ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇರ್ಲಿ ಅಷ್ಟೇನೆ. ಸೊ ಇದೆರಡು ಆಯ್ತಾ. ಸೊ ನೆಕ್ಸ್ಟ್ ನಮಗೆ ಕ್ಲಿಯರ್ ಆಯ್ತು. ಓಕೆ, AWS ಇಂದ ನಾವು ಏನ್ ಮಾಡಿದ್ವಿ, ಒಂದು ಫಿಸಿಕಲ್ ಸರ್ವರ್ ಅಂತ ಇದೆ AWS ಅಲ್ಲಿ. ಸೊ ಆ ಫಿಸಿಕಲ್ ಸರ್ವರ್ ಇಂದ ಒಂದು ಕಂಪ್ಯೂಟರ್ನ ರೆಂಟಿಗೆ ತಗೊಂಡ್ವಿ, ವರ್ಚುವಲ್ ಕಂಪ್ಯೂಟರ್ನ ರೆಂಟಿಗೆ ತಗೊಂಡ್ವಿ. ಸೊ ಅದಕ್ಕೆ ಯಾವ ರೀತಿ ಲಾಗಿನ್ ಆಗೋದು ಅಂತ ನೋಡಿದ್ವಿ. ಫಸ್ಟ್ CLI ಮೂಲಕ ಲಾಗಿನ್ ಆಗಿ ನಾವು ಫೈಲ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಆ CLI ಮೂಲಕ ಫೈಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ LS ಕಮಾಂಡ್ ಯೂಸ್ ಮಾಡ್ಕೊಂಡು ಫೈಲ್ ಕ್ರಿಯೇಟ್ ಆಗಿದೆಯಲ್ವಾ ಅಂತ ನೋಡಿದ್ವಿ. ಫೈಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿತ್ತು. ಸೊ AWS CLI ಮೂಲಕ ಮಾಡೋದು ಎಫಿಷಿಯಂಟ್ ವೇ ಅಲ್ಲ. ಸೊ ಇನ್ನೊಂದು ಯಾವ್ದಪ್ಪ ಎಫಿಷಿಯಂಟ್ ವೇ ಅಂತಿಲ್ಲ ಅಂದ್ರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು AWSದು ಅಲ್ದೇ ಇರೋ ಒಂದು ಸರ್ವರ್, ಇದು ಅದರ್ ಸೋರ್ಸಸ್ ಇದೆ. ಸೊ ಅದು ಬಂದ್ಬಿಟ್ಟು ಮೊಬೈಲ್ ಸ್ಟಾರ್ಮ್. ಸೊ ಅದ್ರಲ್ಲಿ ಹೋಗ್ಬಿಟ್ಟು ಅದೊಂದು ವಿಂಡೋಸ್ ಇದಾಗಿರೋದ್ರಿಂದ ಸೊ ಅದ್ರಲ್ಲಿ ಪಬ್ಲಿಕ್ ಅಡ್ರೆಸ್ನ ಹಾಕಿ ನಮ್ಮ ಕೀ ಪೇರ್ ವ್ಯಾಲ್ಯೂಸ್ನ ಹಾಕ್ಬಿಟ್ಟು ನಮ್ಮ EC2 ಇನ್ಸ್ಟೆನ್ಸ್ ಒಳಗಡೆ ಲಾಗಿನ್ ಆಗಿ ಅಲ್ಲೂ ಕೂಡ ನಾವು ಫೈಲ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು EC2 ಇನ್ಸ್ಟೆನ್ಸ್ ನ ಯಾವ ರೀತಿ ಒಳಗಡೆ ಲಾಗಿನ್ ಆಗ್ಬಿಟ್ಟು ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಆಯ್ತು. ಸೊ ಈಗ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋಕೆ ಆಟೋಮೆಟಿಕ್ ವೇ ಯಾವ್ದಿದೆ ಅಂತ ಹೇಳಿದ್ರೆ, ಸೊ ಒಂದು API ಅಂತ ತಿಳ್ಕೊಂಡ್ವಿ. ಸೊ API ಅಂತ ಬಂದ್ರೆ ಬೋಟೋ 3. ಸೊ ಬೋಟೋ 3 ಅಲ್ಲಿ ಯಾವ ರೀತಿ ಇರುತ್ತೆ, ಕೋಡ್ ಇರುತ್ತೆ. ಸೊ ಆ ಕೋಡ್ ಮೂಲಕನೂ ಕೂಡ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೋದು ವಿತೌಟ್ ಲಾಗಿನ್ ಟು ದ EC2 ಇನ್ಸ್ಟೆನ್ಸ್. ಅಂದ್ರೆ EC2 ಇನ್ಸ್ಟೆನ್ಸ್ ಅಂದ್ರೆ ಅಮೆಝಾನ್ ಒಳಗಡೆ ನಾವು ಲಾಗಿನ್ ಆಗ್ದೇನೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು AWSದು ಇನ್ನೊಂದು ಯಾವ್ದಿದೆ, ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್. ಸೊ ಆ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್ ಒಳಗಡೆ ಯಾವ ರೀತಿ ಮಾಡೋದು ಅಂತ. ಸೊ ನಾನು ನಿಮಗೆ ಇನ್ನೊಂದು ಹೇಳಿಲ್ಲ, ಟೆರಾಫಾರ್ಮ್. ಸೊ ಟೆರಾಫಾರ್ಮ್ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ. ಸೊ ಅದನ್ನ ಮುಂದೆ ವಿಡಿಯೋದ ತಿಳ್ಕೊತೀವಿ. ಯಾಕಂದ್ರೆ ಇದೆಲ್ಲ ಏನಕ್ಕೆ ಹೇಳ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ, ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು. ಸೊ ನಾವು ಈಸಿಯಿಂದ ಕಾಂಪ್ಲಿಕೇಟೆಡ್ ಹೋಗೋಣ. ಸೊ ಈಗ ಫಸ್ಟ್ ನಮಗೆ ಏನು ಕಾನ್ಸೆಪ್ಟ್ ಇಷ್ಟೇ ಕ್ಲಿಯರ್ ಆಗಿರ್ಬೇಕು ಅಷ್ಟೇ. ಸೊ ನಾಳೆಯಿಂದ ಏನಾಗುತ್ತೆ ಅಂದ್ರೆ, ನಾಳೆಯಿಂದ ವಿಡಿಯೋದಲ್ಲಿ ನಾವು ಯಾವ ರೀತಿ ಕಂಪ್ಲೀಟ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಒಂದು ವರ್ಚುವಲ್ ಸಿಸ್ಟಮ್ ತಗೊಂಡಿದೀವಲ್ವಾ ನಾವು ಅದರಿಂದ ಅಮೆಝಾನ್ ಇಂದ. ಸೊ ಅಮೆಝಾನ್ ಇಂದ ತಗೊಂಡಿರೋ ವರ್ಚುವಲ್ ಮಷಿನ್ ಒಳಗಡೆ ಯಾವ ರೀತಿ ಒಂದು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಕರ್ನಲ್ ಅಂದ್ರೆ ಏನು, ಆಪರೇಟಿಂಗ್ ಸಿಸ್ಟಮ್ ಕಮಾಂಡ್ಸ್ ಅಂದ್ರೆ ಏನು, ಶೆಲ್ ಸ್ಕ್ರಿಪ್ಟಿಂಗ್ ಅಂದ್ರೆ ಏನು, ಇಂಟರ್ವ್ಯೂ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಕಂಪ್ಲೀಟ್ ಆಗಿ ಒಂದು ಡೇ 5 ತನಕನು, ಅಂದ್ರೆ ಡೇ 10 ತನಕನು ಕಲಿತೀವಿ ನಾವು. ಸೊ ಅದು ಕಂಪ್ಲೀಟ್ ಆದ್ರೆ ನಮ್ದು AWS ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಅದಾದ್ಮೇಲೆ ಆ ಆಪರೇಟಿಂಗ್ ಸಿಸ್ಟಮ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಟೆರಾಫಾರ್ಮ್ ಆಗಿರ್ಬೋದು, ಕುಬರ್ನೆಟಿಸ್, ಜೆನ್ಕಿನ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಕಲಿತಾ ಹೋಗ್ತೀವಿ. ಡೋಂಟ್ ವರಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಿಮಗೆ ಈಗ ಅಟ್ ದಿಸ್ ಪಾಯಿಂಟ್ ನಿಮಗೆ ಏನೇನು ಅರ್ಥ ಆಗಿರ್ಬೇಕು ಅಂದ್ರೆ, ಓಕೆ AWS ಅಂದ್ರೆ ಫಿಸಿಕಲ್ ಸರ್ವರ್, ಅದರಿಂದ ನಾವೊಂದು ವರ್ಚುವಲ್ ಕಂಪ್ಯೂಟರ್ನ ರೆಂಟ್ ಮಾಡ್ಕೋತೀವಿ. ಸೊ ರೆಂಟ್ ಮಾಡ್ಕೊಂಡು ಯಾವ ರೀತಿ ಲಾಗಿನ್ ಆಗ್ಬೋದು AWS CLI ಮೂಲಕ, ಮೊಬೈಲ್ ಸ್ಟಾರ್ ಮೂಲಕ. ಓಕೆನಾ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಇವತ್ತು AWS EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಅದನ್ನ ಮೊಬೈಲ್ ಸ್ಟಾರ್ ಮೇಲೆ ಲಾಗಿನ್ ಆಗಿ ಸೊ ಫೈಲ್ ನ ಕ್ರಿಯೇಟ್ ಮಾಡಿ, ಅದೇ ರೀತಿ CLI ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು ಮಾಡಿ ಸಾಕು. ಸೊ ಈ ಬೋಟೋ 3 ಆಗಿರ್ಬೋದು ಅಥವಾ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್, ಟೆರಾಫಾರ್ಮ್ ಅದೆಲ್ಲ ಮುಂದೆ ತಿಳ್ಕೊತೀವಿ. ಓಕೆನಾ. ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಎವ್ರಿವನ್.